ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಈಗಾಗಲೇ ವ್ಯತ್ಯಯವಾಗಿದ್ದು 3 ದಿನಗಳಿಂದ ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ನ ಕೃಷ್ಣ ಹೋಟೆಲ್ ಕೂಡ ಬಂದ್ ಮಾಡಿದ್ದಾರೆ. ಗ್ಯಾಸ್ ಪೂರೈಕೆ ಆಗದೇ ಇರೋದ್ರಿಂದಾಗಿ ಹೋಟೆಲ್ ಅನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಟಿವಿ9ಗೆ ಹೋಟೆಲ್ ಮಾಲೀಕ ರಾಘವೇಂದ್ರ ರಾವ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬಹುದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನ ತಂದೊಡ್ತಾ ಇದೆ. ಏಕಾಏಕಿ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವುದರಿಂದಾಗಿ ಹಲವು ಹೋಟೆಲ್ಗಳನ್ನು ಬಂದ್ ಮಾಡಲೇಬೇಕಾದಂತಹ ಪರಿಸ್ಥಿತಿ. ಇದು ಬೆಂಗಳೂರಿನ ಚಿತ್ರಣ. ಮೆಜೆಸ್ಟಿಕ್ನ ಕೃಷ್ಣ ಹೋಟೆಲ್, ಕೃಷ್ಣ ವೈಭವ, ಶ್ರೀ ಕೃಷ್ಣ ವೈಭವ ವೆಜ್ ಹೋಟೆಲ್ ಇದು. ಈ ಹೋಟೆಲ್ ಅನ್ನ ಈಗ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ. ಕಾರಣ ಇಷ್ಟೇ, ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ. ಅಡುಗೆ ತಿಂಡಿ ತಿನಿಸುಗಳನ್ನು ಹೇಗೆ ಮಾಡೋದು ಅಂತ ಹೇಳ್ತಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಅರುಣ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಸ್ಥಳದಿಂದ. ಟೇಕ್ ಎ ಲುಕ್. ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಎಫೆಕ್ಟ್ ಇದೀಗ ಬೆಂಗಳೂರಿಗೂ ಸಹ ತಟ್ಟಿದೆ. ಯಾಕಪ್ಪ ಅಂದ್ರೆ ನೀವು ಸದ್ಯ ಗಮನಿಸ್ತಾ ಹೋಗ್ಬೋದು, ಕೃಷ್ಣ ವೈಭವ್ ಹೋಟೆಲ್ ಏನಿದೆ ಇದು ಸಂಪೂರ್ಣವಾಗಿ ಬಂದ್ ಆಗಿದೆ. ಯಾಕಪ್ಪ ಅಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಇಲ್ಲಿ ಬರ್ತಿಲ್ಲ ಅಂತೇಳಿ ಈಗಾಗಲೇ ಅಂಗಡಿ ಮಾಲೀಕರು ಸಂಪೂರ್ಣವಾಗಿ ಈ ಹೋಟೆಲ್ ನನ್ನು ಬಂದ್ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಇದು ಮೆಜೆಸ್ಟಿಕ್ ನ ಹೃದಯ ಭಾಗದಲ್ಲಿದೆ. ಈಗಾಗಲೇ ಅನೇಕ ಜನರು ಇಲ್ಲಿ ಊಟ ಉಪಚಾರವನ್ನು ಅರಿಸಿ ಇಲ್ಲಿಗೆ ಬರ್ತಿದ್ರು. ಆದ್ರೆ ಇದೀಗ ಏಕಾಏಕಿ ಕಮರ್ಷಿಯಲ್ ಸಿಲಿಂಡರ್ ಇಲ್ಲದ ಬೆನ್ನಲ್ಲೇ ಇದೀಗ ಕ್ಲೋಸ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಸದ್ಯ ಇಲ್ಲಿನ ಮ್ಯಾನೇಜರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಎಷ್ಟು ಯಾವಾಗಿಂದ ಬಂದಾಯ್ತು? ಸರ್, ಇವತ್ತು ಬೆಳಗ್ಗೆಯಿಂದ ಬಂದಾಗಿದೆ. ಸಿಲಿಂಡರ್ ಇಲ್ದೇ ಇರೋ ಕಾರಣ ನಮ್ಮ ಮಾಲೀಕರು ರಾಘವೇಂದ್ರ ರಾವ್ ಅವರು ಹೇಳಿದ್ದಾರೆ, ಆದಷ್ಟು ಇಮ್ಮಿಡಿಯೇಟು ಸಿಲಿಂಡರ್ನ ನಾನು ವ್ಯವಸ್ಥೆ ಮಾಡ್ತೀನಿ, ಇವತ್ತು ಓಪನ್ ಮಾಡಿ ಹೋಟ್ಲ ಸಾಯಂಕಾಲದೊಳಗೆ ಅಂತ ಹೇಳಿದ್ದಾರೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಮೆಜೆಸ್ಟಿಕ್ಕು ಹೃದಯ ಭಾಗವಾದಂಥ ಕಾಟನ್ ಪೇಟೆ ಸರ್ಕಲಲ್ಲಿ ಈ ಸಾವಿರಾರು ಜನ ಓಡಾಡೋ ಅಂಥ ಜಾಗ ಇದು. ಇಲ್ಲಿ ಭಾಳ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ. ಊಟ ತಿಂಡಿಗೆ ಭಾಳ ಹಿಂಸೆ ಆಗುತ್ತೆ. ಇಲ್ಲಿ 40ರಿಂದ 50 ಲಾಡ್ಜ್ ಇದೆ. ಇಲ್ಲಿ ಬರುವಂಥ ಕಸ್ಟಮರ್ಗಳಿಗೂ ಊಟ ತಿಂಡಿಗೆ ತೊಂದರೆ ಆಗುತ್ತೆ. ಸಾವಿರಾರು ಜನ ಬಂದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ, ಯಾಕೆ ಕ್ಲೋಸ್ ಮಾಡಿದ್ದೀರಿ, ಯಾಕೆ ಕ್ಲೋಸ್ ಮಾಡಿದ್ದೀರಿ ಅಂತ. ಇರಾನ್ ಇಸ್ರಾಲ್ ಯುದ್ಧದ ಪ್ರಭಾವದಿಂದ ಇಲ್ಲಿ ಸಿಲಿಂಡರ್ಗೆ ಭಾಳ ತೊಂದರೆ ಆಗಿದೆ. ಆಲ್ ಓವರ್ ಇಂಡಿಯಾ ತೊಂದರೆ ಆಗಿದೆ. ಸರ್, ಇಲ್ಲಿಗೆ ಬರುವಂತ ಗ್ರಾಹಕರಿಗೆ ಏನಂತ ಹೇಳಿ ಕಳಿಸ್ತಾ ಇದ್ದೀರಾ ಸರ್? ಈಗ ಅವ್ರಿಗೆ ನಾವು ಏನಂತ ಹೇಳ್ತಾ ಇದೀವಪ್ಪ ಅಂದ್ರೆ, ಈಗ ನಮ್ಮ ಯಜಮಾನರು ಸಿಲಿಂಡರ್ನ ವ್ಯವಸ್ಥೆ ಮಾಡಿ ನಾನು ಕಳಿಸ್ತೀನಿಯಪ್ಪ, ಹೋಟ್ಲ್ ಓಪನ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಅದೇ ತರ ಅವರಿಗೆ ಗ್ರಾಹಕರಿಗೆ ಹೇಳಿ ಕಳಿಸ್ತಾ ಇದ್ದೀವಿ. ಸರ್, ಈ ಹೋಟೆಲ್ ನಲ್ಲಿ ಎಷ್ಟು ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದೀರಾ? 35ರಿಂದ 40 ಜನ ಸಿಬ್ಬಂದಿ ಇದ್ದೀವಿ. ಇಲ್ಲಿ ಎಲ್ಲರಿಗೂ ಪಾಪ ಅವ್ರಿಗೂ ಕೆಲಸ ಮಾಡಿದ್ರೆ ಸಂಬಳ ಎಲ್ಲರಿಗೂ. ಆದ್ದರಿಂದ ಭಾಳ ತೊಂದರೆ ಆಗ್ತಾ ಇದೆ ಎಲ್ಲರಿಗೂ. ದಯವಿಟ್ಟು ಇದು ಕೇಂದ್ರ ಸರ್ಕಾರ, ಕರ್ನಾಟಕ ಸರ್ಕಾರ ಇಮ್ಮಿಡಿಯೇಟು ಇದ್ರ ಬಗ್ಗೆ ಆಕ್ಷನ್ ತಗೊಂಡು ಜನಗಳಿಗೆ ಸಂಪೂರ್ಣ ಸಹಕಾರ ಮಾಡಬಹುದು. ಇದಿಷ್ಟು ಇಲ್ಲಿನ ಮ್ಯಾನೇಜರ್ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಅರುಣ್ ಕುಮಾರ್, ಟಿವಿ9 ಬೆಂಗಳೂರು.